ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ರಾಜ್ಯ ಪೌರನೌಕರರ ಸಂಘ ಶಾಖೆ ಹುನಗುಂದ ವತಿಯಿಂದ ಪೌರನೌಕರರು ಮತ್ತು ಸಿಬ್ಬಂದಿಗಳ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪುರಸಭೆ ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ದಿನಾಂಕ ಮೇ 27, 2025 ರಂದು ಪೌರನೌಕರರ ಸಂಘದ ಅಧ್ಯಕ್ಷ ಮಹಾಂತೇಶ ತಾರಿವಾಳರ ನೇತೃತ್ವದಲ್ಲಿ ಪ್ರಾರಂಭಗೊಂಡ ಅನಿರ್ದಿಷ್ಟಾವಧಿಯ ಮುಷ್ಕರವು ಇಂದು ದಿನಾಂಕ ಮೇ 30, 2025 ರಂದು 4ನೇ ದಿನಕ್ಕೆ ಮುಂದುವರೆದ ಮುಷ್ಕರಕ್ಕೆ ಶ್ರೀಯಮರೇಶ್ವರ ದೇವರು ಗಚ್ಚಿನಮಠ ಹಾಗೂ ಹುನಗುಂದ ಪಟ್ಟಣದ ಗುರುಹಿರಿಯರು ಗಣ್ಯಮಾನ್ಯರು ಬೆಂಬಲ ಸೂಚಿಸಿದರು. ಈ ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ಬೆಂಬಲ ಸೂಚಿಸಿ ಶ್ರೀಬಸವೇಶ್ವರ ಬ್ಯಾಂಕಿನ ನಿರ್ದೇಶಕರಾದ ಅರುಣೋದಯ ದುಗ್ಗಿ, ಸಮಾಜ ಸೇವಕ ಅರ್ಷದ ನಾಯಿಕ, ಮಾಜಿ ಸೈನಿಕರಾದ ಶಿವಪ್ಪ ಎಡಹಳ್ಳಿ ಹಾಗೂ ಶ್ರೀಗಳು ಆಶೀರ್ವಚನ ನೀಡಿ ಮಾತನಾಡಿದವರು, ದೈನಂದಿನ ಬೇಸರಿಸಿಕೊಳ್ಳದೆ ಪೌರಕಾರ್ಮಿಕರು ಪಟ್ಟಣದಲ್ಲಿನ ಚರಂಡಿ ಶುಚಿತ್ವ, ಕಸವಿಲೇವಾರಿ, ನೀರು ಸರಬರಾಜು ಸೇರಿ ಇತರೆ ಕೊಳೆತ ತ್ಯಾಜ್ಯವನ್ನು ಶುಚಿತ್ವಗೊಳಿಸುವುದರಿಂದಲೇ ನಾವೆಲ್ಲಾರೋಗ್ಯಕರದಿಂದ ಜೀವಿಸಲು ಸಾಧ್ಯವಾಗಿದೆ ಎಂದರು. ನಂತರ ಹೇಗೆ ದೇಶದ ಗಡಿ ಕಾದು ಸೈನಿಕರು ದೇಶದ ಜನತೆಯ ಪ್ರಾಣವನ್ನು ಸಂರಕ್ಷಿಸುತ್ತಾರೋ ಹಾಗೆಯೇ ಪೌರಕಾರ್ಮಿಕರು ಸಹ ಪಟ್ಟಣದಲ್ಲಿನ ಮಲಿನತೆಯನ್ನು ಶುಚಿತ್ವಗೊಳಿಸಿ ಬರುವ ಸಾಂಕ್ರಾಮಿಕ ರೋಗಗಳಿಂದ ನಮ್ಮನ್ನು ಕಾಪಾಡುತ್ತಾರೆ. ಅದಕ್ಕೆ ನಿದರ್ಶನ ಎಂದರೆ ಕಳೆದೆರಡು ವರ್ಷಗಳ ಹಿಂದೆ ಕೊರೋನಾ ಮಹಾಮಾರಿ ಸೋಂಕು ರೋಗವಕ್ಕರಿಸಿದಾಗ ತಮ್ಮ ಜೀವ ಮತ್ತು ಜೀವನವನ್ನು ಲೆಕ್ಕಿಸದೆ ಮುಂಚೂಣಿ ಸೇನಾನಿಗಳಾಗಿ ಪಟ್ಟಣದ ಜನತೆಯನ್ನು ಸಂರಕ್ಷಿಸಿದ್ದಾರೆ. ಹಾಗಾಗಿ ಈವರೆಗೆ ಸರಕಾರವು ಪೌರಕಾರ್ಮಿಕರ ಸೇವೆಯನ್ನು ಕಡಿಗಣಿಸದೆ ಅವರು ಬಹುದಿನಗಳಿಂದ ಇರಿಸಿದ 20 ಬೇಡಿಕೆಗಳನ್ನು ತ್ವರಿತವಾಗಿ ಪರಿಹರಿಸಬೇಕಿತ್ತು ಎಂಬ ಮಾತುಗಳು ಪ್ರಸ್ತಾಪವಾದವು. ಮತ್ತೊಂದೆಡೆ ಸ್ಥಳೀಯ ಯಾವ ಪ್ರತಿನಿಧಿಗಳು ಮುಷ್ಕರ ನಿರತರನ್ನು ಸ್ಪಂದಿಸದಿರುವುದಕ್ಕೆ ದುರದೃಷ್ಟಕರ ಸಂಗತಿಯೆಂದು ಅಸಮಾಧಾನದ ಮಾತುಗಳು ವ್ಯಕ್ತವಾದವು. ನಂತರ ನಮ್ಮನ್ನು ಮತ್ತು ನಗರವನ್ನು ಸ್ವಚ್ಛತೆ, ಶುಚಿತ್ವ, ನೈರ್ಮಲ್ಯದಿಂದ ನಮ್ಮಾರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದರೆ ನಮ್ಮ ಮನದ ಮಲಿನತೆ ಹೋಗಲಾಡಿಸಿ ಸಮಸ್ತ ಹುನಗುಂದ ಪಟ್ಟಣದ ಜನತೆಯು ಪೌರಕಾರ್ಮಿಕರ ಹೋರಾಟಕ್ಕೆ ಒಗ್ಗಟ್ಟಿನಿಂದ ಬೆಂಬಲಿಸಿದಾಗ ಮಾತ್ರ ಅವರ ಬೇಡಿಕೆಗಳು ಈಡೇರಲು ಸಾಧ್ಯವಾಗುತ್ತದೆ. ಹಾಗಾಗಿ ಸಮಸ್ತ ನಾಗರಿಕರು ಬೆಂಬಲಿಸಬೇಕೆಂದು ಕರೆ ನೀಡಿದರು. ಈ ಬೆಂಬಲ ಸೂಚಿಸುವ ನಿಯೋಗದಲ್ಲಿ ಹಿರಿಯ ಮುಖಂಡರಾದ ಸಾಂತಯ್ಯ ಮಠ, ಗಿರಿಮಲ್ಲಪ್ಪ ಹಳಪೇಟಿ, ಪುರಸಭೆ ಮಾಜಿ ಅಧ್ಯಕ್ಷ ಶರಣಪ್ಪ ಬೆಲ್ಲದ, ಮಹಾಂತೇಶ ಚಿತ್ತವಾಡಗಿ, ಮುನ್ನಾ ಭಾಗವಾನ ಸೇರಿದಂತೆ ಇತರೆ ಗಣ್ಯಮಾನ್ಯರು, ಹಿರಿಯರು ಹಾಗೂ ಪುರಸಭೆ ಹುನಗುಂದದ ಎಲ್ಲ ಪೌರಕಾರ್ಮಿಕರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಪೌರಕಾರ್ಮಿಕ ಬಂಧುಗಳೇ ಹಾಗೂ ನಮ್ಮ ಇವತ್ತಿನ ದಿವಸ 4ನೇ ದಿವಸ ಇದು ಇವ್ರ ಮುಷ್ಕರ. ಈ ಮುಷ್ಕರ ಇವ್ರು ನಡೆಸಬಾರ್ದಿತ್ತು. ಇವ್ರು ನಡೆಸೋಕಿನ ಪೂರ್ವದಲ್ಲಿನ ಸರ್ಕಾರ ಇವ್ರೇನು ಬೆಂಬಲಗಳನ್ನ ಇವ್ರೇನು 20 ಬೇಡಿಕೆಗಳನ್ನು ಸಲ್ಲಿಸಿದ್ರಲ್ಲ ಆ ಬೇಡಿಕೆಗಳಿಗೆ ಒಪ್ಪಿಗೆ ನೀಡಬೇಕಿತ್ತು. ಯಾಕಂದ್ರೆ ಪೌರ ಕಾರ್ಮಿಕರ ಒಂದು ಸ್ಥಿತಿ ಹೆಂಗೈತಂದ್ರೆ ಬಹಳ ಗಂಭೀರ ಐತೆ ಅವ್ರದ್ದು. ಇಲ್ಲಿವರೆಗೂ ಸರ್ಕಾರ ಯಾವುದೇ ಸರ್ಕಾರನೂ ಹೆಚ್ಚು ಸ್ಪಂದನೆ ಮಾಡಿಲ್ಲ ಅವ್ರಿಗೆ. ಈಗ ನಾವು ವೀರ ಯೋಧರಿಗೆ ಹೆಂಗೆ ನಾವು ಸಾಕಷ್ಟು ಗೌರವವನ್ನು ನೀಡ್ತೀವಿ, ಇವರು ನಮ್ಮ ಹುನಗುಂದೊಳಗೆ ಇವರು ಎಲ್ಲರೂ ವೀರ ಯೋಧರ ಇದ್ದಂಗೆ ಇವರು. ಯಾಕಂದ್ರೆ 24x7 ಇವ್ರದ್ದು ಕೆಲಸ. ಅದಕ್ಕೆ ಇವರೇನು ನ್ಯಾಯಸಮ್ಮತವಾದ 20 ಬೇಡಿಕೆಗಳು, ಅದರಲ್ಲಿ ಮೊದಲು ನೌಕರಿ ಕಾಯಂ ಆಗ್ಬೇಕಂತ ಕೇಳ್ಕೊಂಡ್ರಲ್ಲ, ಇದು ನಿಜವಾಗೂ ಅವರ ಜೀವನಕ್ಕೆ ಒಂದು ಆಸರೆ ಆಗುತ್ತೆ. ಸರ್ಕಾರ ಮಾನ್ಯ ಸಚಿವರಾದ ರಹೀಂ ಖಾನ್ ರವರು ಈ ಎಲ್ಲ ಬೇಡಿಕೆಗಳನ್ನು, ಈ ಪೌರ ಕಾರ್ಮಿಕರ ಬೇಡಿಕೆಗಳನ್ನು, ಯಾಕಂದ್ರೆ 4 ದಿವಸದಿಂದ ಇವ್ರು ಸ್ಟ್ರೈಕ್ ಮಾಡಕತ್ತಾರಂದ್ರೆ ಇನ್ನೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂತ ಅನ್ಸಕತ್ತೈತಿ. ಇನ್ನೂವರೆಗೂ ಸರ್ಕಾರದ ಪ್ರತಿನಿಧಿಗಳು ಯಾರೂ ಬಂದಿಲ್ಲ ಇಲ್ಲೇ ಇವ್ರ ಹತ್ರ. ನೋಡಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕಿತ್ತು. 4 ದಿವಸ ಆದರೂ ಇವ್ರಿಗೆ ಯಾವುದೇ ರೀತಿಯ ಸ್ಪಂದನೆ ನೀಡಿಲ್ಲ ಅಂದ್ರೆ ಅದು ನಮ್ಮ ದುರ್ದೈವ ಅಂತ ಅನ್ಕೊತೀನಿ. ಅದಕ್ಕೆ ಆದಷ್ಟು ಸರ್ಕಾರ ಬೇಗ ಎಚ್ಚೆತ್ತುಕೊಂಡು ಈ ಪೌರ ಕಾರ್ಮಿಕರ ಒಂದು ಹಿತರಕ್ಷಣೆಯನ್ನು ಮಾಡಬೇಕು. ಇವರೇನು 20 ಅಂಶಗಳನ್ನು ಏನು ಬೇಡಿಕೆಯಲ್ಲಿ ಇಟ್ಕೊಂಡ್ರಲ್ಲ, ಈ ಬೇಡಿಕೆಗೆ ನಮ್ಮ ಎಲ್ಲರ ಸಂಪೂರ್ಣ ಬೆಂಬಲವೈತಿ. ಆನಂತರ ಈ ಎಲ್ಲ ಮಹನೀಯರ ಹಿಂದೆ ನಾವೆಲ್ಲರೂ ಸಾರ್ವಜನಿಕವಾಗಿ ನಿಮಗೆ ಬೆಂಬಲ ಸೂಚಿಸ್ತೀವಿ ಅಂತೇಳಿ ಈ ನಿಮ್ಮ ಮುಷ್ಕರ ಯಶಸ್ವಿಯಾಗಲಿ ಎಂದು ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೈತಿ. ಹೇಳ್ಬೇಕಂದ್ರೆ ಅವರು ಹೆಂಗ ನಮ್ಮ ದೇಶಕ್ಕಾಗಿ ಸೈನಿಕರದಾರ, ಆರೋಗ್ಯದಾಗ ಆಮೇಲೆ ನರ್ಸಿಂಗ್ ಡಾಕ್ಟರ್ಸ್ ಅದಾರ,
ಹಂಗೆ ಅವರು ಕೂಡ ನಮ್ಮ ಪೌರ ಕಾರ್ಮಿಕರು. ಕೊರೋನಾ ಟೈಮ್ದಾಗ ನಾವು ಯಾರಿಗೂ ಮುಟ್ತಿದ್ದಿಲ್ಲ, ಕಸ ಹುಡುಗಾಕ ಪ್ರತಿಯೊಬ್ಬರು ಬರ್ತಿದ್ದು, ನಾವು ಬೈತಿದ್ವಿ. ನಾವು ಒಬ್ಬರು ಮೆಂಬರ್ ಆಗಿ ಏನಮ್ಮ ಬರಂಗಿಲ್ಲ ಅಂಥೇಳಿ ಅವ್ರ ಪಾಪ ಎಲ್ಲ ಕರೋನಾದವ್ದು ಇಂಜೆಕ್ಷನ್ಸ್ ಆಗಲಿ ಎಲ್ಲ ಆಗಲಿ ಹೊತ್ತು ಒಯ್ದು ತೊಗೊಂಡು ಹೋಗಿ ಕೆಲಸ ಮಾಡ್ತಿದ್ರು. ಅಂಥವ್ರಿಗೆ ಹುಜೂರ್ ಪಾಕ್ ಸಲ್ಲಲ್ಸರ್ ಪೈಗಂಬರ್ ಹೇಳ್ತಾರೆ, ಕಾರ್ಮಿಕನ ಬೆವರ ಅರಿಕ್ಕಿಂತ ಮುಂಚೆನೇ ಅವ್ನಿಗೆ ರೊಕ್ಕ ಕೊಡ್ಬೇಕಂತ. ಅಂಥ ಸ್ಥಿತಿ ಪೈಗಂಬರ್ ಆವಾಗ 1400 ವರ್ಷಗಳ ಹೇಳಿದಂಥ ಮಾತುಗಳು ಇವತ್ತು ನಮ್ಮಲ್ಲಿ ಸರ್ಕಾರ ಎಚ್ಚುಕೊಂಡು ಏನು ಪೌರ ಕಾರ್ಮಿಕರು ಪಾಪ ಒಂದು ಕಸ ಹಿಡಿದು ನಮ್ಮ ಮನೆ ಕಸ ಹುಡುಕಾಗಂಗಿಲ್ಲ ಇವತ್ತು ಅರುಣ್ ಕಾಕ. ಅಂಥ ಕೆಲಸ ಎಲ್ಲ ನಮ್ಮ ಪೌರ ಕಾರ್ಮಿಕರು ಮಾಡ್ತಾರೆ. ಅವರಿಗೆ ಏನು ಕೊಟ್ಟರು ಕೂಡ ಕಡಿಮೆ. ಹಾಗಾಗಿ ಸರ್ಕಾರದಲ್ಲಿ ಏನು ನಮ್ಮ ಮಹಂತೇಶ್ ಅಣ್ಣ ಅವರ ನೇತೃತ್ವದಾಗ ಪಾಪ ಇಂಥ ಕಷ್ಟಪಡ್ತಾನಂದ್ರೆ ಕಾರ್ಮಿಕರ ಬಗ್ಗೆ ಹೇಳುತ್ತಾ, ಆಮೇಲೆ ಬಂದಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ನಮ್ಮ ಹಿರಿಯರಿಗೂ ಎಲ್ಲರಿಗೂ ಕೂಡ ಸಾಲಿಂದ ದೇವರಿಂದ ನಾನು ಬೇಡಿಕೊಳ್ಳುತ್ತಾ, ಈ ಮುಷ್ಕರ 4 ದಿವಸದವರೆಗೆ ನಡೆದಿದೆ. ಈ ಮುಷ್ಕರ ಸತ್ಯದಿಂದ ಹೇಳಬೇಕಂದ್ರೆ ತಪ್ಪಲ್ಲ. ಕಾರಣ ಅವರು ಇಲ್ಲದಿದ್ದರೆ ನಾವು ಇಲ್ಲ. ಈಗ ಒಂದು ವಿಷಯ ಹೇಳಿದ್ರು, ಸೈನಿಕರು ಇದ್ದರೆ ನಮ್ಮ ದೇಶ ಇದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತರು ಈ ಕಾರ್ಮಿಕರು ಇರಲಿಲ್ಲದಿದ್ದರೆ ನಾವು ಜೀವಂತ ಇರಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾವುದೋ ಒಂದು ರೋಗದಿಂದ ನಾವು ಮುತ್ರೆ ಆಗಬಹುದು ಇವತ್ತಿನ ದಿವಸದಲ್ಲಿ ಇದ್ದಾವೆ. ಮನೆಯಲ್ಲಿ ಒಂದು ಕೂಸು ಒಂದು ಸಲ ಸಂಡಾಸ ಮಾಡಿದರೆ ಅಂದರೆ ಸ್ವಲ್ಪ ಇದನ್ನ ಅರ್ಥವೇ ನಿಮ್ಗೆ ಗೊತ್ತಾಗ್ತದೆ. ಈ ಜನ ಎಲ್ಲೋ ದನ ಹೆತ್ತಿರ್ತದ, ನಾಯಿ ಹೆತ್ತಿರ್ತದ, ಮನುಷ್ಯ ಹೆತ್ತಿರ್ತಾರೆ, ಎಲ್ಲ ಸ್ವಚ್ಛ ಮಾಡ್ಕೋತ ಈ ನಮ್ಮ ನಾಡನ್ನು ಸ್ವಚ್ಛ ಮಾಡ್ತಾರೆ ಅವರೇ. ನಾವು ಸ್ವಚ್ಛ ಇಲ್ಲ, ದೇಶ ಸ್ವಚ್ಛ ಇಲ್ಲ ಅಂದರೆ ನಾವು ಸ್ವಚ್ಛ ಇರೋದು ಶುರುವಾತಾಗಿರೋದು ಮುನ್ಸಿಪಾಲ್ಟಿ. ಇಷ್ಟು ಕಾರ್ಮಿಕರು ಇಷ್ಟೊಂದು ಕೆಲಸ ಮಾಡ್ತಾರೆ, ಆದರೆ ಅವ್ರ ಬಗ್ಗೆ ಯಾರು ಕಾಳಜಿ ತೊಗೊಳ್ಳಕ್ಕೆ ಇಲ್ಲಿವರೆಗೆ ಯಾರೂ ಮುಂದೆ ಬರಲಿಲ್ಲ ಗೌರ್ಮೆಂಟು. ನಾನು ಕೇಳೋದೇನೆಂದರೆ ಅವ್ರ ಕೆಲಸಕ್ಕಾದ್ರೂ ಮರ್ಯಾದೆ ಕೊಟ್ಟು ಅವರಿಗೆ ಈ ಕೆಲಸವನ್ನು, ಈ ಮುಷ್ಕರವನ್ನು ಸಕ್ಸಸ್ ಮಾಡಬೇಕಂತ ನಾನು ಬೇಡ್ಕೊಂಡ್ರೆ, ಮಾತು ಬೇಡ ಕೃತಿ ಇರಲು ಹಾಗೆ ಏನು ಮಾಡ್ಬೇಕಂತಂದ್ರೆ ನಾವು ಬೇರೆ ಮಾತಾಡಬಾರ್ದು, ಕೆಲಸ ಹಾಗೋ ನಾವು ಕೆಲಸ ಮಾಡಿ ತೋರಿಸ್ಬೇಕಂತ ಇವತ್ತು ಆಗ್ತಿದೆ. ಅದೆಲ್ಲ ಪ್ರತ್ಯುತ್ತರವಾಗಿ ಉಲ್ಟಾ ಆಗ್ತಾ ಇದೆ. ಹಾಗಾಗಬಾರ್ದು. ನಾವು ಏನು ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಎಷ್ಟೇ ಸಾಮರ್ಥ್ಯ ಇರ್ಬೋದು, ಒಗ್ಗಟ್ಟನ್ನು ತೋರಿಸಿದಾಗ ಮಾತ್ರ ನಮ್ಮಲ್ಲಿ ಜಯ ಬರೆದು ಹೊರತು ನಮ್ಗೆ ಏನು ಕೂಡ ಸಿಗಂಗಿಲ್ಲ. ನಾವೆಷ್ಟು ಜನಸಂಖ್ಯೆ ಕುಡಿವಲ್ಲ, ಇಲ್ಲೇ ಗೊತ್ತಾಗುತ್ತೆ. ಎಲ್ಲ ಈ ಹುನಗುಂದ್ ಮಂದಿ ಎಲ್ಲ ಬಂದು ಕೂಡಬೇಕು ಅಂದಾಗ ಮಾತ್ರ ಕೆಲಸಕ್ಕೆ ನಾವು ಸಾರ್ಥಕ ಬರ್ತೈತಿ. ನಾವು ಯಾವಾಗ ಅವ್ರಿಗೆಲ್ಲ ಬೆಂಬಲ ಕೊಡ್ತೀವಲ್ಲ ಅವಾಗ ಮಾತ್ರ ಈ ಕಾರ್ಯಕ್ಕೆ ಒಂದು ಯಶಸ್ಸು ಸಿಗುತ್ತೆ. ಇದೇ 2 ವರ್ಷಗಳ ಹಿಂದೆ ಏನಾಗಿತ್ತು ಅಂತಂದ್ರೆ ಕೋವಿಡ್ ಮಹಾಮಾರಿ ಬಂದಿತ್ತು. ನಿಮಗೆಲ್ಲ ಗೊತ್ತಿತ್ತು. ನಾವೆಲ್ಲ ಮನೆಯಿಂದ ಆಚೆ ಯಾರು ಕೂಡ ಹೋಗಿದ್ದಿಲ್ಲ. ಏನು ಮಾಡ್ತೀವಿ, ನಾವೆಲ್ಲ ಮನೆಯಾಗ ಕುಂದಿರ್ತಿದ್ವಿ, ಮಠದಾಗ ಕುಂದಿರ್ತಿದ್ವಿ. ಆದರೆ ಕೆಲಸ ಯಾರು ಮಾಡಿದ್ರು ಅಂತಂದ್ರೆ ಕೇವಲ ಪೌರ ಕಾರ್ಮಿಕರು ಮಾಡಿದ್ರು. ಅವ್ರು ಬಿಟ್ರೆ ಡಾಕ್ಟರ್ಗಳು ಮಾಡಿದ್ರು, ಬಿಟ್ರೆ ಸೈನಿಕರು ಮಾಡಿದ್ರು, ಮತ್ತು ಇನ್ನಿತರೆ ಹಲವಾರು ಯಾರು ಸಾಮಾಜಿಕ ಮಾಡ್ತಿದ್ರಲ್ಲ ಅವರಷ್ಟೇ ಮಾಡಿದ್ರು. ಅವತ್ತು ಏನಾದ್ರು ಅವತ್ತಿಂದ ಹಿಡ್ಕೊಂಡು ಇವತ್ತಿನವ್ರಿಗೂ ಅಂದ್ರೆ ಈ ಒಂದು ಪೌರ ಕಾರ್ಮಿಕರು ಎಲ್ಲಿ ಅಂತಂದ್ರೆ ಹೇಗೆ ನಮ್ಮ ಮನ ಸ್ವಚ್ಛ ಇರ್ಬೇಕಂತ ಹೇಳ್ತಾರಲ್ಲ, ನಾವು ಆ 2 ಕೆಲಸ ಯಾರು ಮಾಡ್ತಾರಂದ್ರೆ ಅದು ಪೌರ ಕಾರ್ಮಿಕರು ಮಾಡ್ತಾರೆ. ಅವ್ರಿಗೆ ನಾವೆಷ್ಟು ಬೆಂಬಲವನ್ನು ಕೊಡ್ತೀವಲ್ಲ ಅಷ್ಟು ನಮ್ಮ ಮನೆ ಸ್ವಚ್ಛ ಇರುತ್ತೆ, ಅಷ್ಟು ಮನ ಸ್ವಚ್ಛ ಇರುತ್ತೆ. ಒಂದು ಓಣಿ ಎಷ್ಟೆಲ್ಲ ನಾರ್ದು ಅಂತ ನಾವೆಲ್ಲ ತಿಳ್ಕೊಬೇಕು. ಇವತ್ತು ಅವ್ರು ಏನಾದರೂ ಒಂದು ದಿನ ಒಂದು ವಾರ ನಾ ಕೆಲ್ಸಕ್ಕೆ ಬರಲ್ಲ ಅಂತ ಕುಂತ್ರ ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲ ಬರುತ್ತೆ ನಾವೆಲ್ಲ ವಿಚಾರ ಮಾಡಬೇಕು. ಯಾಕೆ ಅಂತಂದ್ರೆ ಇವತ್ತು ಅವರೆಲ್ಲ ಎಷ್ಟೆಲ್ಲ ತಮ್ಮ ಮನೆ ಇರತಕ್ಕಂಥ ಎಲ್ಲ ಕಷ್ಟಗಳನ್ನ ದೂರ ಮಾಡಿಕೊಂಡು ಅವರ ಮನೇಲಿ ಬರುವಂತ ತಂದೆ ತಾಯಿಗಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇನ್ನೂ ಅವರ ವೈಯಕ್ತಿಕ ವಿಷಯಗಳನ್ನೆಲ್ಲ ಬದಿಗೊಟ್ಟು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಕೆಲಸ ಏನು ಅಂತಂದ್ರೆ ನಾವೊಂದು ಮುಷ್ಕರ ಮಾಡ್ತೀವಲ್ಲ, ನಮ್ಮ ಕೆಲಸ ಏನು ಅಂತಂದ್ರೆ ಕಾಯಕವೇ ಕೆಲಸ ಅಂತ ಹೇಳ್ಕೊಂಬಂದ್ರಲ್ಲ ಬಸವಣ್ಣ ಅವರು. ಹಾಗೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಕಾಯಕವೇ ಕೆಲಸ ಬರೇ ಬಾಯಿ ಮಾತಿಂದ ಮಾಡ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ಈ ಕಾಯವೇ ಅವ್ರ ಕೈಲಾಸ ಆಗಿತ್ತು ಇವತ್ತು. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಇವತ್ತು, ಅದನ್ನೆಲ್ಲ ಬಿಟ್ಟು ಕೆಲಸವನ್ನ ಚೆಲ್ತಾ ಇದ್ದೀವಿ. ಅದಕ್ಕೆ ನಾವೆಲ್ಲ ಈ ಒಂದು ಅನಿರ್ದಿಷ್ಟ ಮುಷ್ಕರಕ್ಕೆ ನಾವೆಲ್ಲ ಬೆಂಬಲ ಸುತ್ತೇವೆ. ವಿಶೇಷವಾಗಿ ಏನಂತಂದ್ರ ನಮ್ಮ ಗಚ್ಚಿನ ಮಠ ಅವರು ಯಾವುದೇ ರೀತಿ ಒಳಗ ಸಭೆ ಆಗಿರ್ಬೋದು, ಇನ್ನೇ ಮುಷ್ಕರಕ್ಕೆ ನಾವೆಲ್ಲ ಸದಾ ಬೆಂಬಲ ಇರ್ತೀವಿ. ಹಾಗೂ ನಮ್ಮ ಓಣಿ ಕೂಡ ಅವರಿಗೆ ಸದಾ ಬೆಂಬಲ ಆಗಿರ್ತೀವಿ ಅಂತ ಹೇಳೋ ಮುಖಾಂತರ ಅವರ ಹೆಚ್ಚಾಗಿ ಹೇಳೋದು ಬೇಕಾಗಿಲ್ಲ. ಮಾತು ಬೇಡ ಕೃತಿ ಅನ್ನುವ ಮಾತು ನಾವೆಲ್ಲ ತೆಳಗಿಟ್ಟುಕೊಂಡು ಎಷ್ಟು ನಾವು ಕೆಲಸ ಮಾಡ್ತೀವಲ್ಲ ಅಷ್ಟು ನಮ್ಮ ಒಂದು ಮುಷ್ಕರಕ್ಕೆ ಜಯ ಸಿಗುತ್ತಾ. ಹಾಗಾಗಿ ವಿಚಾರಕ್ಕೆ ಯಾರಿದ್ರಿ ಅದನ್ನೆಲ್ಲ ಒತ್ತಡ ತರುವಂತ ಕೆಲಸ ತಾವೆಲ್ಲರೂ ಮಾಡಬೇಕು. ಯಾಕಂದ್ರೆ ಮೊನ್ನೆ ಸ್ವಲ್ಪ ಜನಕ್ಕೆ ಸರ್ಕಾರ ನೌಕರಲ್ಲ ಸಿಕ್ಕಿದ ಅಂತ ಕೇಳಿ ಬಹಳ ಖುಷಿ ಆಯ್ತು. ಯಾಕಂತಂದ್ರೆ ಇಂಥವ್ರು ಕೇವಲ ಒಂದು ಆರೋಗ್ಯದಿಂದ ಇರ್ತಾನ ಅಷ್ಟೇ ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ವಿಚಾರಗಳು ದೂರ ಆಗ್ತಾವಂತ. ಯಾಕಂತಂದ್ರೆ ಎಷ್ಟು ನಾವೆಲ್ಲ ಪರಿಸರ ಮಾಲಿನ್ಯ ಮಾಡ್ತೀವಲ್ಲ ಅಷ್ಟು ನಮ್ಮ ಮನುಷ್ಯನ ಮಾಲಿನ್ಯ ಭಾಳ ಆಗುತ್ತಂತ. ಹಾಗಾಗಿ ನಾವೆಲ್ಲ ಈ ಒಂದು ಅನಿರ್ದಿಷ್ಟವಾದ ಮುಷ್ಕರಕ್ಕೆ ನಾವೆಲ್ಲ ಸದಾ ಬೆಂಬಲ ಅಂತ ಹೇಳಿ ನನ್ನ ಮಾತಾಗಿಸ್ತೀನಿ. ತಮಗೆಲ್ಲ ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಬಂತು. ಸತ್ಯಂ ಶಿವಂ ಸುಂದರ.
ನೋಡಿದ್ರೆ ಫೋಟೋ ಹಾಕಲವ್ರು ಅಜ್ಜಾರ